ನನ್ನ ದೃಷ್ಟಿಯಲ್ಲಿ ಮಹಿಳಾ ದಿನಾಚರಣೆ ಅಂತ ಅಂದರೆ ಸಮಾಜದಲ್ಲಿ ಆಕೆಗಂತಲೇ ಇರುವಂತಹ ಸ್ಥಾನಮಾನಕ್ಕೆ ಧಕ್ಕೆ ಆಗದೇ ಇರೋ ರೀತಿ ನೋಡ್ಕೊಳ್ಳೋದು. ಅದು ಹೇಗೆ ಅಂತಂದರೆ, ಒಬ್ಬ ಹೆಣ್ಣಿಗೆ ವಾಕ್ ಸ್ವಾತಂತ್ರ್ಯದ ಹಕ್ಕು ಏನಿದೆ ಅದನ್ನು ಕಸಿದುಕೊಳ್ಳದೇ ಇರೋವಂಥದ್ದು, ಆಕೆಯ ಬೆಂಬಲಿಸೋದು, ಆಕೆಯನ್ನು ಹೀಯಾಳಿಸದೇ ಇರುವಂಥದ್ದು, ಆಕೆಯಲ್ಲಿನ ಧನಾತ್ಮಕ ಚಿಂತನೆಗಳಿಗೆ ಬೆಂಬಲಿಸೋದು. ನಾನು ಒಬ್ಬ ಹೆಣ್ಣಾಗಿ ಹುಟ್ಟಿರೋದ್ರ ಬಗ್ಗೆ, ಒಂದು ಮನೆಯಲ್ಲಿ ಗಂಡು ಮಗು ಹುಟ್ಟಿತು ಅಂತ ಆ ಕುಟುಂಬ ಎಷ್ಟು ಹೆಮ್ಮೆ ಪಡುತ್ತೋ ಅದರ ಸಹಸ್ರ ಪಾಲು ನಾನು ಹೆಣ್ಣಾಗಿ ಹುಟ್ಟಿರೋದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ. ಏಕೆಂದರೆ ಈಗಿನ ಪರಿಸ್ಥಿತಿಗೆ ಅನುಗುಣವಾಗಿ ನೋಡೋದಾದರೆ ಒಬ್ಬ ಗಂಡಿನ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಸಾಮರ್ಥ್ಯವನ್ನು ಹೆಣ್ಣಾಗಿ ನಾನು ಸಹ ನಿಭಾಯಿಸಿದ್ದೇನೆ ಅನ್ನೋದೇ ಉದಾಹರಣೆಯಾಗಿದೆ. ಎಲ್ಲಿ ಗಂಡಿಗೆ ಸರಿಸಮವಾಗಿ ಹೆಣ್ಣಿದ್ದಾಳೆ ಅಂತಲ್ಲ, ಆಕೆ ಗಂಡಿಗಿಂತ ಮೇಲುಗೈ ಸಾಧಿಸಿದ್ದಾಳೆ ಅನ್ನೋದೇ ಸಂತೋಷದ ಸಂಗತಿಯಾಗಿದೆ. ಹೆಣ್ಣಿಗೆ ಈ ಸಮಾಜದಲ್ಲಿ ಅವಳಿಗೆ ಆದಂತಹ ಹಲವಾರು ಜವಾಬ್ದಾರಿಗಳು ಮತ್ತು ಸವಾಲುಗಳು ಇದ್ದೇ ಇರುತ್ತೆ. ಒಂದು ಪಕ್ಷದಲ್ಲಿ ಗಂಡು ಅಂತಹ ಜವಾಬ್ದಾರಿಗಳಿಂದ ತಪ್ಪಿಸ್ಕೊಳ್ಬೋದೇ ಹೊರತು, ಹೆಣ್ಣು ತನ್ನ ಜವಾಬ್ದಾರಿಗಳೊಂದಿಗೆ ಒಬ್ಬ ಗಂಡಿನ ಜವಾಬ್ದಾರಿಗಳನ್ನು ಸಹ ನಿಭಾಯಿಸುವಂತಹ ಸಶಕ್ತಳಾಗಿರ್ತಾಳೆ. ಅದು ಕುಟುಂಬವೇ ಆಗಿರಬಹುದು, ಸಮಾಜದಲ್ಲಿಯೇ ಆಗಿರಬಹುದು, ಮತ್ತು ಉದ್ಯೋಗ ವಲಯದಲ್ಲೇ ಆಗಿರಬಹುದು. ಈ ಎಲ್ಲ ವಲಯಗಳಲ್ಲೂ ಸಹ ಒಬ್ಬ ಹೆಣ್ಣಿಗೆ ಇಂತಿಷ್ಟೇ ಅಥವಾ ಇಂಥದ್ದೇ ಸವಾಲು, ನಿಖರವಾಗಿ ಸವಾಲುಗಳು ಎದುರಾಗ್ತದೆ ಅನ್ನೋದಕ್ಕಿಂತ ಎದುರಾಗೋ ಎಲ್ಲ ಸವಾಲುಗಳನ್ನು ಸಹ ಆಕೆ ಎದುರಿಸೋದಲ್ಲಿ ಯಶಸ್ವಿಯಾಗಿದ್ದಾಳೆ ಅನ್ನೋದೇ ಹೆಮ್ಮೆಯ ಸಂಗತಿಯಾಗಿದೆ. ಆಕೆ ಮಾನಸಿಕವಾಗಿ, ದೈಹಿಕವಾಗಿ, ಬೌದ್ಧಿಕವಾಗಿ ತನ್ನದೇ ಆದಂತಹ ಸಾಮರ್ಥ್ಯವನ್ನು ಹೊಂದಿದ್ದಾಳೆ ಅನ್ನೋದಕ್ಕೆ ಸಮಾಜದಲ್ಲಿ ಇತ್ತೀಚಿನ ಬೆಳವಣಿಗೆಗಳೇನು ನಡೀತಾ ಇದೆ ಅದೇ ಒಂದೊಳ್ಳೆ ನಿದರ್ಶನವಾಗಿದೆ. ಆದರೆ ಒಂದು ಕುಟುಂಬದಲ್ಲಿ ಒಂದು ಹೆಣ್ಣು ಮಗು ಹೀಗೆ ಬೆಳಿಬೇಕು ಅಂತ ನಿಯಮಗಳನ್ನು ಹೇರುವಂತಹ ಕುಟುಂಬಗಳು, ಒಬ್ಬ ಗಂಡು ಮಗು ಸಹ ಸಮಾಜದಲ್ಲಿ ಹೀಗೆ ಬೆಳಿಬೇಕು ಎಂಬಂಥ ನಿಯಮಗಳನ್ನು ಹೇರಿದ್ರೆ ಸಮಾಜದಲ್ಲಿ ಮಹಿಳೆಯರ ಹಾಗೂ ಹೆಣ್ಣು ಮಕ್ಕಳ ಮೇಲೆ ನಡೀತಿರುವಂತಹ ಅನೇಕ ದೌರ್ಜನ್ಯಗಳು, ಹಿಂಸಾಚಾರಗಳು, ಲೈಂಗಿಕ ಕಿರುಕುಳಗಳಂತಹ ಅನಿಷ್ಟಗಳು ಕೂಡ ದೂರವಾಗುತ್ತದೆ. ಹೀಗಾದಾಗ ಮಾತ್ರ ಕಾನೂನಿನಲ್ಲಿ ಇರುವಂತಹ ಕಾನೂನಿನ ರಕ್ಷಣೆಯೂ ಸಹ ಆಗ್ತದೆ ಮತ್ತು ಅದಕ್ಕೆ ಗೌರವವನ್ನು ನೀಡೋದರಲ್ಲಿ ಕುಟುಂಬದ ಪಾತ್ರವೂ ಸಹ ಬಹಳ ಮುಖ್ಯವಾಗುತ್ತದೆ. ಒಟ್ಟಿನಲ್ಲಿ ಹೇಳೋದಾದರೆ, ಹೆಣ್ಣು ಗಂಡೆಂಬ ವ್ಯತ್ಯಾಸ ಕೇವಲ ದೇಹ ರಚನೆಯಲ್ಲೇ ಮಾತ್ರ ಗುರುತಿಸಬಹುದೇ ಹೊರತು ಆಕೆ ಸಮರ್ಥತೆ ಅಥವಾ ಅಸಮರ್ಥತೆಯಿಂದಲ್ಲ.